ಏನ್ ಓದ್ತಾ ಇದ್ದೀರಾ ನೀವು? ಮೇಡಮ್ ಡಿಗ್ರಿ ಕಂಪ್ಲೀಟ್ ಆಗಿದೆ, ಬಿಕಾಂ ಮುಗಿದಿದೆ. ಓಕೆ. ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ವಿ. ಅದೇ ಯಾವ ಜಾಬ್ ಮಾಡ್ಬೇಕು ಅಂತ? ಅದೇ ರಾಜ್ಯದಲ್ಲಿ ಕಾಲ್ ಮಾಡೋ ಎಲ್ಲ ವಿವಿಧ ಪರೀಕ್ಷೆಗಳಿಗೆ ಎಲ್ಲ ಯಾವ್ದು ಕಾಲ್ ಮಾಡಿದ್ರು? ಆಗಿದೆಯಾ? ಕಾಲ್ಸ್ ಆಗಿದೆಯಾ ಇವಾಗ? ಮೇಡಮ್ ಕಾಲ್ ಆಗಿದೆ, ಕಾಲ್ ಆಗಿ ಒಂದು 3 ಇಯರ್ಸ್ ಆಗಿದೆ. 3 ಇಯರ್ಸ್ ಆಗಿದೆ. ನೀವ್ ಯಾವ ನಂಬಿಕೆ ಮೇಲೆ ಓದ್ತಾ ಇದ್ದೀರಾ ಹಾಗಾದ್ರೆ? ಅದೇ ಮೇಡಮ್ ಇವ್ರು ಕಾಲ್ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಓದ್ತಾ ಇದ್ದೆ ನಾವು. ಈ 2023 ಈ ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆ ಒಂದು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ಅವರು, ನಾವು ಅಧಿಕಾರಕ್ಕೆ ಬಂದ ವಿತಿನ್ 1 ವರ್ಷದೊಳಗಡೆ ಎಲ್ಲಾ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಂತೀವಿ ಅನ್ನೋ ಒಂದು ನಂಬಿಕೆ ಕೊಟ್ಟಿದ್ರು. ಸೊ ನಾನು ಅದೇ ಟೈಮಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರೋದ್ರಿಂದ ಸೊ ನಾನು ಇವರು ಭರವಸೆ ಕೊಟ್ಟಿದಾರ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಬಂದು ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿಗೆ ಆರಂಭಿಸಿದೆ. ಪ್ರಾರಂಭದಲ್ಲಿ ಇವರು ನನ್ಗೆ ಸಿಕ್ಕಿರೋದು ಒಂದೇ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಸಿಕ್ಕಿದ್ದು, ಅಲ್ಲಿ ನಾನು ಪಾಸ್ ಕೂಡ ಆಗಿದ್ದೆ. ಫಿಸಿಕಲ್ ಅಲ್ಲಿ ನಾನು ಫೇಲ್ ಆಗಿದ್ದೀನಿ. ಅದಾದ್ಮೇಲೆ ತಿರ್ಗಾ ಮತ್ತೆ 2 ಇಯರ್ಸ್ ಆಗಿದೆ, ಯಾವುದೇ ರೀತಿ ನೋಟಿಫಿಕೇಶನ್ ಮಾಡಿಲ್ಲ ಇವರು. ಇವರು ಹೇಳಿದ್ರು ನಾವು ಯುವಕರ ಪರವಾಗಿದ್ದೀವಿ, ನಾವು ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ 2.84 ಲ್ಯಾಕ್ ಜಾಬ್ಸ್ ಏನಿದಾವೆ ಅದನ್ನ ತುಂಬ್ಕೊಂತೀವಿ ಅಂತ ಹೇಳಿದ್ರು. ಬಟ್ ಇವರು ಬಂದು 1 ವರ್ಷ ಆಗಿದೆ, ಇವರು ಇಂಟರ್ನಲ್ ರಿಸರ್ವೇಶನ್ ಕೂಡ ಮಾಡ್ತೀವಿ ಅಂತ ಹೇಳಿ ಅದೊಂದು ಕಾರಣ ಒಡ್ಡಿ ಅದು 3 ಮಂತ್ಸ್ ಅಲ್ಲಿ ರಿಪೋರ್ಟ್ ತರಿಸ್ಕೊಂತೀವಿ ಅಂತ ಹೇಳಿದ್ರು. ಬಟ್ 1 ಇಯರ್ ಆಗಿದೆ, ಯಾವುದೇ ರೀತಿ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದೊಂಥರ ತುಂಬಾ ಕಗ್ಗಂಟಾಗಿದೆ. ಇಲ್ಲಿ ಈ ಕಡೆ 56% ರಿಸರ್ವೇಶನ್ ಕೂಡ ಅದು 50% ರಿಸರ್ವೇಶನ್ ಕೂಡ ಮೀರಂಗಿಲ್ಲ. ಇಲ್ಲಿ ಇವ್ರು ರಾಜ್ಯದಲ್ಲಿ 56% ರಿಸರ್ವೇಶನ್ ಇದೆ. ಇಂದಿರಾ ಸಾಹ್ನಿ ಕೇಸ್ 1993 ಪ್ರಕಾರ ಏನ್ ಹೇಳ್ತಾ ಇದ್ದಾರೆ, 50% ರಿಸರ್ವೇಶನ್ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಮೀರಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 56 ಇದೆ ನಮ್ದಲ್ಲಿ. ಇವರು ಗೌರ್ಮೆಂಟ್ ಕ್ಯಾಟಿಗೆ ಹೋಗಿದ್ದಾರೆ, ಹುಡುಗರೆಲ್ಲ ಕ್ಯಾಟ್ಗೆ ಹೋಗಿದ್ರು, ಅಲ್ಲಿ ಒಂದು ತೀರ್ಪು ಕೊಟ್ಟಿದ್ರು. ಕ್ಯಾಟಲ್ ಏನ್ ತೀರ್ಪು ಬಂದಿದೆ ಅಂದ್ರೆ 50% ರಿಸರ್ವೇಶನ್ ಮೇಲೆ ನೀವು 50% ರಿಸರ್ವೇಶನ್ ಅಲ್ಲಿ ನೀವು ಮಾಡ್ಬೇಕು ನೋಟಿಫಿಕೇಶನ್, 56% ಪ್ರಕಾರ ನೋಟಿಫಿಕೇಶನ್ ಮಾಡಬಾರ್ದು ಅಂತ ಕ್ಯಾಟ್ ಗೈಡ್ ಲೈನ್ಸ್ ಕೊಟ್ಟಿದೆ. ಆದ್ರೂ ಸರ್ಕಾರ ತನ್ನ ಮಂಡ ಬುದ್ಧಿಯನ್ನು ಬಿಡದಲೆ ಇವರು ಅಪೀಲ್ಗೆ ಹೈಕೋರ್ಟ್ ಹೋಗಿದ್ದಾರೆ. ಹೈಕೋರ್ಟ್ ಅಲ್ಲಿ ಇದೇ ಫೆಬ್ರವರಿ 12 ಒಂದು ಲಾಸ್ಟ್ ಇಯರಿಂಗ್ ಇದೆ. ಅದ್ರ ಪ್ರಕಾರ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವರು. ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯುವಕರಿಗೆ ದಾರಿ ತಪ್ಪಿಸಂತ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರ. ನಾವೆಲ್ಲ ಯುವಕರ ಪರವಾಗಿ ಇದ್ದೀವಿ ಅಂತ ಹೇಳ್ಕೊಂಡು 2023 ಇವ್ರು ಅಧಿಕಾರಕ್ಕೆ ಬಂದ್ರು. ಪೂರ್ಣ ಬಹುಮತ ಪ್ರಕಾರನೇ ಅವ್ರು ಅಧಿಕಾರಕ್ಕೆ ಬಂದಿದ್ದಾರೆ. ಬಟ್ ಬಂದಿಷ್ಟ ದಿನ ಆದ್ರೂ ಒಂದೇ ಒಂದು ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಇವರು ಇವಾಗ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸರ್ಕಾರ ನಡೆಸುವಂತ ಪೊಲೀಸ್ ನೇಮಕಾತಿಗಳೆಲ್ಲ ಒಂದು ಬೋರ್ಡ್ ನ ರಚಿಸಿ ಅದ್ರ ಪ್ರಕಾರ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಆಲ್ರೆಡಿ ಒಂದು KA ಬೋರ್ಡ್ ಇದೆ, ತುಂಬಾ ಪಾರದರ್ಶಕವಾಗಿ ಎಲ್ಲ ಇದನ್ನ ಮಾಡ್ತಾ ಇದಾರೆ, ಪರೀಕ್ಷೆ ಮಾಡ್ತಾ ಇದಾರೆ. ವಿತಿನ್ 1 ವೀಕ್ ಅಲ್ಲಿ ರಿಸಲ್ಟ್ ಕೊಡ್ತಾ ಇದಾರೆ, ತುಂಬಾ ಚೆನ್ನಾಗಿದೆ. ಆದ್ರೂ ಇವ್ರು ಎಂತ ಬೋರ್ಡ್ ರಚನೆ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ ಇನ್ನು ಯುವಕರಿಗೆ. ಅದು ಅದರಿಂದ ಒಂದು 6 ಮಂತ್ಸ್ ಡಿಲೇ ಮಾಡ್ಬೋದು ಅನ್ನೋ ಉದ್ದೇಶ ಇವ್ರಿಗೆ ಇರ್ಬೋದು. ಇವಾಗ ಯಾವಾಗ ನೋಟಿಫಿಕೇಶನ್ ಮಾಡ್ತಾರೋ ಏನೋ ಯಾವ್ದ್ರ ಬಗ್ಗೆ ನಮ್ಗೇನು ಐಡಿಯಾ ಇಲ್ಲ. ತುಂಬಾ ಸಲ ಧಾರವಾಡದಲ್ಲಿ, ವಿಜಯಪುರದಲ್ಲಿ ಇಲ್ಲೆಲ್ಲ ಪ್ರತಿಭಟನೆ ಆಗಿದೆ ಕೂಡ, ಆದ್ರೂ ಸರ್ಕಾರ ಎಚ್ಚೆತ್ಕೊಂಡಿಲ್ಲ, ತನ್ನ ಮಂಡು ಬುದ್ಧಿನ ಅವ್ರು ಬಿಡ್ತಾ ಇಲ್ಲ. ಯುವಕರಿಂದ ಅತಿ ದೊಡ್ಡ ಪೆಟ್ಟನ್ನು ಪಡ್ಕೊಳ್ತಿದ್ದು ಚುನಾವಣೆಯಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗ್ತಿದೆ. ಯುವಕರೆಲ್ಲ ತುಂಬಾ ಇದರಿಂದ ತುಂಬಾ ಆಕ್ರೋಶವಾಗಿದ್ದಾರೆ ಈ ಸರ್ಕಾರದ ಪರವಾಗಿ. ಆದಷ್ಟು ನಾನು ಸರ್ಕಾರ ಕೇಳ್ಕೊಳೋದು ಏನಂದ್ರೆ, ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಹಾಗೂ DK ಶಿವಕುಮಾರ್ ಸರ್ಗೆ ಏನ್ ಕೇಳ್ಕೊಳಕ್ ಏನಂತ ಇಷ್ಟಪಡ್ತೀನಿ ಅಂದ್ರೆ, ಆದಷ್ಟು ಬೇಗ ನೀವು 56% ಆದ್ರೂ ಮಾಡ್ತಿರೋ ಇಲ್ಲ 50% ನೋಟಿಫಿಕೇಶನ್ ಮಾಡ್ತಿರೋ ಅದು ನಮ್ ಕೈಲಿ ಇಲ್ಲ. ಆದಷ್ಟು ಬೇಗ ಅದನ್ನ ಕಾನೂನು ಸಲಹೆಗಾರರಿಂದ ಸಲಹೆಯನ್ನು ಪಡ್ಕೊಂಡು ಆ ಸಮಸ್ಯೆನ ಬಗೆಹರಿಸಿ ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡ್ರಿ ಅಂತ ನಾನು ಕೇಳ್ಕೊಂತೀನಿ. ಹಾಗೂ ಈ ಬಜೆಟ್ ಅಲ್ಲಿ ಅದಕ್ಕೋಸ್ಕರ ಅನುದಾನ ಇಟ್ಟಿ ಆದಷ್ಟು ಬೇಗ ಎಲ್ಲಾ ಎಕ್ಸಾಮ್ಸ್ ಕೂಡ KEಗೆ ಕೊಟ್ಟಿ ಆದಷ್ಟು ಬೇಗ ಪಾರದರ್ಶಕವಾಗಿ ಮತ್ತು ತ್ವರಿತ ಮತ್ತು ವೇಗಗತಿಯಾಗಿ ನಡೆಸಿ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಕೊಡ್ಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ ಮೇಡಮ್.